ಇದೆ. ಶಾಂತ ಹಾಸ್ಪಿಟಲ್ ಸೇರಿಸಿದಾಗ ಯಾವ ಚಾರ್ಮ್ ಇತ್ತು ಅಂತ ತುಂಬಾ ನೋವಾಯ್ತು ನನಗೆ. ಅವತ್ತಿರೋ ಕಡಿಮೆ ಆಯ್ತಾ ಬಂತು. ಅವ್ರದ್ದು ನಂದು ಏನ್ ಋಣ ಇದೆಯೋ ಗೊತ್ತಿಲ್ಲ. ಕ್ಯಾಶುವಲ್ ಆಗಿ ಮೂಳೆ ಮುರಿದಿದೆ ಅಂತ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಸುಮ್ಮನೆ ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ, ಏನಂತ ಬಾಡಿ ಚೆಕಪ್ ಮಾಡಿ ಕಳಿಸ್ಬಿಡೋಣ ಸರ್, ಹೆಂಗೂ ಬಂದಿದ್ದಾರೆ, ಮನೇಲಿ ಯಾರೂ ಗಂಡು ಮಕ್ಕಳಿಲ್ಲ ಅಂತ ಹೇಳಿದೆ. ಬೇಡ ಮೇಡಮ್, ಏನಕ್ಕೆ, ಬೆಳಗ್ಗೆ 6 ಗಂಟೆಗೆ ಆಪ್ರೇಷನ್ ಅಂದರು. ಇಲ್ಲ ಸರ್, ಒಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡೋಣ ಅಂದೆ. ಪರವಾಗಿಲ್ವಾ, ಮಾಡಿಸ್ತೀರಾ ಅಂದರು. ಹ್ಞೂ ಸರ್ ಮಾಡಿಸ್ತೀನಿ, ಯಾರನ್ನೋ ನಮ್ಮ ಕಲಾವಿದ್ರು ಕೇಳ್ಕೊಂಡ್ರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ ಅಂತಂದಾಗ ಸಂಜೆ ಎಲ್ಲ ಚೆಕಪ್ ಮಾಡಿಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಅದಾದಮೇಲೆ ನಿಮ್ಮೆಲ್ಲ ಮಾಧ್ಯಮಕ್ಕೆ ಕರೆದು ನಾನು ವಿಷಯ ತಿಳಿಸ್ತೆ ನಿಮಗೆ. ಹೀಗೆ ಜೊತೆಲೇ ಇದ್ವಿ, ಓಡಾಡಿಕೊಂಡು ನೋಡ್ತಾ ಇದ್ದೆ. ಮೊನ್ನೆ ಕೂಡ ನಾನು ಗಿರ್ಜಮ್ಮ ಬಂದು ನೀರು ಕೂಡ ಅವ್ರಿಗೆ ಕುಡಿಸಿದ್ವಿ. ಗಿರ್ಜಮ್ಮ ನಾನು ನೆನ್ನೆ ಎಲ್ಲ ಮೊನ್ನೆ ಬಂದು ಮಾತಾಡಿಸ್ಕೊಂಡು ಗುರ್ತಿಡಿದ್ರು. ಇವತ್ತು ಬೆಳಗ್ಗೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಮಾಧ್ಯಮದ ಗ್ರೂಪಲ್ಲಿ ನಾನು ಹಾಕಿದ ತಕ್ಷಣ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ತಕ್ಷಣಕ್ಕೆ JP ನಗರ ಅವ್ರ ಮನೆ ಒಂದು 10 ನಿಮಿಷ ಅಲ್ಲಿ ತೊಗೊಂಡೋಗಿರ್ತಾರೆ, ಒಂದು ಅರ್ಧ ಗಂಟೆ ಇರ್ತಾರೆ ಮನೆ ಹತ್ರ ಇರ್ತಾರೆ 12 ಗಂಟೆವರೆಗೂ. ಅದಾದಮೇಲೆ ಕಲಾಕ್ಷೇತ್ರಕ್ಕೆ ತೊಗೊಂಬರ್ತೀವಿ. ಕಲಾಕ್ಷೇತ್ರ ಯಾಕೆಂದರೆ ಅವ್ರು ಹಿರಿಯ ಕಲಾವಿದರು, ಕಲಾಕ್ಷೇತ್ರಕ್ಕೆ ಇಡಲೇಬೇಕು. ತುಂಬ ದೊಡ್ಡ ಕಲಾವಿದರು ಅವರು, ಅಷ್ಟು ಸುಲಭ ಅಲ್ಲ. ಅವ್ರದ್ದೇ ಆದಂಥ ಒಂದು ಗೌರವ ಇದೆ. ಕಲಾಕ್ಷೇತ್ರದಿಂದ ಮುಂದೆ ಏನು ಮಾಡಬೇಕು ಅಂತ ಕುಟುಂಬದ ಜೊತೆ ಚರ್ಚೆ ಮಾಡಿ, ಇನ್ನೂ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ, ಎಲ್ಲರೂ ಸೇರಿಕೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ. ಯಾಕಂದರೆ ಅವರ ಮನೆ ಪದ್ಧತಿ ಏನೇನಿದೆ, ಬ್ರಾಹ್ಮಣ್ಸ್ ಆಗಿರೋದ್ರಿಂದ ಅವ್ರ ಮನೆ ಪದ್ಧತಿ ಏನೇನಿದೆ ಅದನ್ನು ಮಾಡೇ ಕಳಿಸ್ಕೊಡ್ತೀವಿ. ಇನ್ನೂ ಕಲಾವಿದ್ರಿಗೆ ಫೋನ್ಗಳು ತುಂಬ ಬರ್ತಾ ಇದೆ. ಯಾಕಂದ್ರೆ ನಾನು ಗಾಡಿ ಓಡಿಸ್ಕೊಂಡು JP ನಗರ ಹೋಗ್ಬಿಟ್ಟು ವಾಪಸ್ ಬಂದೆ ನಾನು. ಇವತ್ತೇ ಆಗುತ್ತೆ ಮೇಡಮ್, ಇವತ್ತೇ ಎಲ್ಲವೂ ಆಗುತ್ತೆ, ಇವತ್ತೇ ಎಲ್ಲ ಆಗುತ್ತೆ. ಅದೆಲ್ಲ ಸ್ವಲ್ಪ ಹೊತ್ತು ಟೈಮ್ ಕೊಡಿ, ಒಂದು ಅರ್ಧ ಗಂಟೆ. ಮನೆ ಆಮೇಲೆ ಕಲಾಕ್ಷೇತ್ರ. ಯಾಕಂದ್ರೆ ಪರ್ಮಿಷನ್ ತಗೋಬೇಕಿತ್ತು, ಫೋನಲ್ಲಿ ಮಾತಾಡ್ತಾ ಇದ್ದೀವೆಲ್ಲ. ಗಿರ್ಜಮ್ಮ, ರಾಕ್ಲೇನ್ ಸರ್, ಶ್ರುತಿ ಮೇಡಮು, ಎಲ್ಲ ಉಮಾಶ್ರೀ ಮೇಡಮ್, ಪ್ರತಿಯೊಬ್ರು ಕಲಾವಿದರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಒಬ್ರು ಅಂತಲ್ಲ, ಇದ್ರ ಜೊತೆಗೆ ಪ್ರತಿಯೊಬ್ರು ಉಮಾಶ್ರೀ ಮೇಡಮು ಮೊನ್ನೆ ಊರ್ಗೆ ಹೋದ್ರು, ಇರ್ಲಿಲ್ಲ ಅವರು. ಅವಾಗ್ಲೂ ಗಿರ್ಜಮ್ಮಂಗ್ ಫೋನ್ ಮಾಡಿ ಡಾಕ್ಟರ್ಗೆ ಹೇಳ್ಬಿಟ್ಟು ಎಲ್ಲ ಹೋದ್ರು. ಬೆಳಗ್ಗೆ ಡಾಕ್ಟರ್ಗೆ ಫೋನ್ ಬಂತು, ಗಿರ್ಜಮ್ಮಂಗ್ ಫೋನ್ ಬಂತು, ನನಗೆ ಫೋನ್ ಬಂತು. ನಾನು ಮಾಧ್ಯಮದ ಗ್ರೂಪಲ್ಲಿ ಹಾಕಿದ್ವಿ. ಮುಂದಿನ ಕೆಲಸ ಏನೇನಿರುತ್ತೆ ನಿಮ್ಮ ಮಧ್ಯದಲ್ಲೇ ಆಗುತ್ತೆ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರೆಲ್ಲರೂ ಸೇರ್ಕೊಂಡು ಹಿರಿಯ ಕಲಾವಿದರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೊಟ್ಟು ಕಳಿಸ್ಕೊಡ್ತಾರೆ. ಎಲ್ರಿಗೂ ಧನ್ಯವಾದಗಳು. ಇವತ್ತು ಎಲ್ಲ ಕಲಾವಿದರಿಗೆ ನಮ್ಮ ಶಶಿಕಲಾ ಮೇಡಮ್ ಅವರು ಯಾವುದೇ ಕಷ್ಟ ಆದ್ರೂ ಹಾಸ್ಪಿಟಲ್ ಸೇರಿಸಿದಾಗಿಂದ ಮೇಡಮ್ ಅವರೇ ಎಲ್ಲರಿಗೂ ಮೆಸೇಜ್ ಕೊಟ್ಟಿರೋದು, ಇವರಿಗೆ ಧನ್ಯವಾದಗಳು.